ನಮಸ್ಕಾರ ಎಲ್ರಿಗೂ. ಕೃಷ್ಣ ಅಡುಗೆ ಮನೆಗೆ ಸ್ವಾಗತ. ವಿಜ್ಞಾನ ಮತ್ತು ಮನುಷ್ಯ ಎಷ್ಟೇ ಮುಂದುವರೆದಿದ್ರೂ ನಮ್ಮ ಕಣ್ಣಿಗೆ ಕಾಣದಂಥ ದೈವಶಕ್ತಿ ಎಲ್ಲ ಕಾಲದಲ್ಲೂ ಇದೆ, ಮುಂದೆನೂ ಇರುತ್ತೆ. ನಾವು ಕೂಡ ಅಂಥ ಒಂದು ದೈವಶಕ್ತಿ ಇರುವ ನಮ್ಮ ಊರಿನ ಸಮೀಪದ ಚಿಂತನಹಳ್ಳಿಯಲ್ಲಿರುವ ಗವಿಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು ದಿನದ ಪಿಕ್ನಿಕ್ ಅಂತ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಹೋಗಿದ್ವಿ. ಇಲ್ಲಿ ಮೇಲಿಂದ ನೀರು ಬರ್ತಾ ಇದೆ ನೋಡಿ. ಬೇಸಿಗೆ ಆಗಿರೋಂಥ ಈ ಪ್ರಮಾಣದಲ್ಲಿ ಬರ್ತಾ ಇದೆ. ಅದೇ ಮಳೆಗಾಲದಲ್ಲಿ ತುಂಬಾ ನೀರು ಬರುತ್ತೆ ಇಲ್ಲಿ ಮೇಲಿಂದ ಬರ್ತಿರೋ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಅಲ್ವಾ ದೈವಶಕ್ತಿ ಅಂದರೆ. ಒಳಗಡೆ ಹೋಗಿ ಸಿದ್ಧಲಿಂಗೇಶ್ವರರ ದರ್ಶನ ಮಾಡಿ ಮತ್ತೆ ಹೊರಗಡೆ ಬರುವಾಗ ಇದೇ ರೀತಿ ನೀರಿನಂದೇ ಬರಬೇಕು. ನಾವು ಬೇಸಿಗೆಯಲ್ಲಿ ಈ ಪಿಕ್ನಿಕ್ ಅಂತ ಹೋದ ಈ ಊರಿಗೆ ನೀವು ಯಾರ್ಯಾರು ಭೇಟಿ ನೀಡಿದ್ದೀರಾ ಅಥವಾ ದೇವಸ್ಥಾನ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನಷ್ಟು ನಮ್ಮ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.